ಸ್ಟೀಫನ್ ಆರ್ ಕೋವಿ ಅವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಗ್ರಂಥದ ಪರಿಚಯವನ್ನು ಮಾಡಿಕೊಡಲಾಗುತ್ತೆ. ಅತ್ಯಂತ ಪರಿಣಾಮಕಾರಿ ವ್ಯಕ್ತಿಗಳ 7 ಅಭ್ಯಾಸಗಳು, ಚಾರಿತ್ರ್ಯ ಆಧಾರಿತ ಯಶಸ್ಸಿನ ಮರುಶೋಧನೆ. ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಕ್ರಾಂತಿ ಉಂಟುಮಾಡಿದ ಕೃತಿ ಸ್ಟೀಫನ್ ಆರ್ ಕೋವಿ ಅವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. 1989ರಲ್ಲಿ ಮೊದಲ ಬಾರಿಗೆ ಪ್ರಕಟವಾದ ಈ ಪುಸ್ತಕವು ಕೇವಲ ಯಶಸ್ಸಿನ ಸೂತ್ರಗಳನ್ನು ನೀಡುವುದಿಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯು ತನ್ನ ಚಾರಿತ್ರ್ಯವನ್ನು, ಕ್ಯಾರೆಕ್ಟರನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಈ ತತ್ವಗಳು ತಮ್ಮ ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದ ಅಡಿಪಾಯವನ್ನು ನಿರ್ಮಿಸಲು ದಾರಿದೀಪವಾಗಿವೆ. ವ್ಯಕ್ತಿತ್ವ ವಿಕಸನ ಎಂಬುದು ಕೇವಲ ಬಾಹ್ಯವರ್ತನೆ ಅಥವಾ ಸಂವಹನ ಕೌಶಲ್ಯಗಳಿಗೆ ಸೀಮಿತವಲ್ಲ. ಅದು ಮೂಲಭೂತವಾಗಿ ಮನುಷ್ಯನ ಚಾರಿತ್ರ್ಯ ಮತ್ತು ಮೌಲ್ಯಗಳ ಮೇಲೆ ಆಧಾರಿತವಾಗಿರಬೇಕು ಎಂಬುದು ಆಧುನಿಕ ಮನೋವಿಜ್ಞಾನದ ಪ್ರಬಲವಾದ. ಈ ಸಿದ್ಧಾಂತಕ್ಕೆ ಜಾಗತಿಕ ಮನ್ನಣೆ ತಂದುಕೊಟ್ಟವರು ಡಾಕ್ಟರ್ ಸ್ಟೀಫನ್ ಆರ್ ಕೋವಿ. ಅವರ ಸುಪ್ರಸಿದ್ಧ ಕೃತಿ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಇದು ಕೇವಲ ಸ್ವಯಂ ಸಹಾಯ ಪುಸ್ತಕವಲ್ಲ, ಬದಲಾಗಿ ಇದು ಮಾನವನ ದಕ್ಷತೆಯನ್ನು ಹೆಚ್ಚಿಸುವ ಒಂದು ತತ್ವಶಾಸ್ತ್ರ ಆಧಾರಿತ ಕಾರ್ಯತಂತ್ರವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಶೈಕ್ಷಣಿಕ ಯುಗದಲ್ಲಿ ಪದವಿ ವಿದ್ಯಾರ್ಥಿಗಳು ಕೇವಲ ವಿಷಯಾಧಾರಿತ ಜ್ಞಾನಕ್ಕೆ, ಹಾರ್ಡ್ ಸ್ಕಿಲ್ಸ್ ಒತ್ತು ನೀಡುತ್ತಿದ್ದಾರೆ. ಆದರೆ ಜಾಗತಿಕ ವೃತ್ತಿಜೀವನದ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಲು ಚಾರಿತ್ರ್ಯ ಆಧಾರಿತ ನಾಯಕತ್ವ ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಥವಾ ಅಂತರ್ವೈಯಕ್ತಿಕ ಕೌಶಲ್ಯಗಳು ಅತಿ ಅವಶ್ಯಕ. ಕೋವಿ ಅವರು ಈ ಪುಸ್ತಕದಲ್ಲಿ ಪರಂಪರಾಗತ ಅಥವಾ ಚಾರಿತ್ರ್ಯದ ನೈತಿಕತೆ, ಅಂದರೆ ಕ್ಯಾರೆಕ್ಟರ್ ಎಥಿಕ್, ಮತ್ತು ವ್ಯಕ್ತಿತ್ವದ ನೈತಿಕತೆ, ಪರ್ಸನಾಲಿಟಿ ಎಥಿಕ್ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಾರೆ. ಅವರ ಪ್ರಕಾರ ಯಶಸ್ಸು ಎಂಬುದು ಮನುಷ್ಯನ ಆಂತರಿಕ ಮೌಲ್ಯಗಳಿಂದ ಹೊರಹೊಮ್ಮುವ ಫಲಿತಾಂಶವೇ ಹೊರತು ಕೇವಲ ಬಾಹ್ಯತಂತ್ರಗಳಿಂದ ಗಳಿಸುವ ಸಾಧನೆಯಲ್ಲ. ಕೋವಿ ಅವರ 7 ಅಭ್ಯಾಸಗಳು ಹೇಗೆ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಪರಾವಲಂಬನೆಯಿಂದ ಡಿಪೆಂಡೆನ್ಸ್, ಸ್ವಾವಲಂಬನೆಗೆ ಇಂಡಿಪೆಂಡೆನ್ಸ್, ಮತ್ತು ಅಂತಿಮವಾಗಿ ಪರಸ್ಪರ ಅವಲಂಬನೆಗೆ ಇಂಟರ್ಡಿಪೆಂಡೆನ್ಸ್ಗೆ ಕೊಂಡೊಯ್ಯುತ್ತವೆ ಎಂಬುದನ್ನು ವಿಶ್ಲೇಷಿಸುತ್ತದೆ. ಅವರು ಒಂದು ಮೆಚ್ಯೂರಿಟಿ ಕಂಟಿನ್ಯೂಯಮ್ ಚಾರ್ಟನ್ನು ಕೊಡ್ತಾರೆ. ಅಂದರೆ ಬೆಳವಣಿಗೆಯ ಹಂತಗಳು, ಅದರಲ್ಲಿರುವಂತಹ ಅಭ್ಯಾಸಗಳು ಮತ್ತು ಫಲಿತಾಂಶಗಳು. ಮೊದಲನೆಯ ಹಂತ ಪರಾವಲಂಬನೆ, ಡಿಪೆಂಡೆನ್ಸ್. ಇಲ್ಲಿ ಇರುವಂತಹ ಎಲ್ಲ ಅಭ್ಯಾಸಗಳು ಕೂಡ ನೀವು ಅನ್ನೋದರ ಮೇಲೆ ಅಥವಾ ಅವಲಂಬಿತವಾದ ಜವಾಬ್ದಾರಿಯನ್ನು ಇತರರ ಮೇಲೆ ಹೊರಿಸುವಂಥ ಒಂದು ಫಲಿತಾಂಶವನ್ನು ನೀಡುತ್ತೆ. ಸ್ವಾವಲಂಬನೆ ಅಥವಾ ಇಂಡಿಪೆಂಡೆನ್ಸ್, ಈ 7 ಹ್ಯಾಬಿಟ್ಸ್ನಲ್ಲಿ 1, 2, 3ನೇ ಅಭ್ಯಾಸಗಳು ಹೆಚ್ಚು ಸೂಕ್ತವಾಗಿದ್ದಾವೆ. ಇದರಲ್ಲಿ ನಾವು ಕಂಡುಕೊಳ್ಳುವಂಥ ಫಲಿತಾಂಶ ನಾನು ಅನ್ನುವಂಥದ್ದು, ಅಂದರೆ ವೈಯಕ್ತಿಕ ವಿಜಯ. ಇದು ಅದರ ನಂತರ ಪರಸ್ಪರ ಅವಲಂಬನೆ ಅಥವಾ ಇಂಟರ್ಡಿಪೆಂಡೆನ್ಸ್ ಹೇಗೆ ಮುಖ್ಯ ಅಂತ ತಿಳಿಯುವಂಥ ಹಂತ. ಇದರಲ್ಲಿ ಅಭ್ಯಾಸ 4, 5, 6 ಇವುಗಳು ಮುಖ್ಯ ಆಗ್ತವೆ. ಇದರಿಂದ ಸಿಗುವಂಥ ಔಟ್ಕಮ್ ಅಥವಾ ಫಲಿತಾಂಶ ನಾವು ಅನ್ನುವಂಥದ್ದು. ನಾನು ಅನ್ನೋದರ ಬದಲಿ ನಾವು ಅನ್ನುವಂಥದ್ದು ಬರುತ್ತೆ. ಇದನ್ನು ಅವರು ಸಾರ್ವಜನಿಕ ವಿಜಯ ಅಂತ ಹೇಳ್ತಾರೆ. ಸ್ಟೀಫನ್ ಕೋವಿ ಅವರು ಈ ಬದಲಾವಣೆ, ಅದರ ಮೂಲಭೂತವಾದ್ದು ಏನು, ಬದಲಾವಣೆಯ ಮೂಲ ಅದೇನು ಅನ್ನೋದನ್ನು ಚಾರಿತ್ರ್ಯ, ವರ್ತನೆ ಮತ್ತು ಮಾದರಿ ಬದಲಾವಣೆ ಅಥವಾ ದೃಷ್ಟಿಕೋನ ಕ್ರಾಂತಿ, ಪ್ಯಾರಾಡೈಮ್ ಶಿಫ್ಟ್ ಅನ್ನೋದನ್ನು ವಿವರಿಸ್ತಾರೆ. ಕೋವಿಯವರ ಸಿದ್ಧಾಂತದ ಅಡಿಪಾಯವೇ ಪ್ಯಾರಾಡೈಮ್ ಅಥವಾ ಮಾದರಿ. ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆಯೋ ಹಾಗೆಯೇ ವರ್ತಿಸುತ್ತೇವೆ. ವಿದ್ಯಾರ್ಥಿಗಳು ತಮ್ಮ ಸೋಲನ್ನು ಕೇವಲ ಹಣೆಬರಹ ಅಥವಾ ಇತರರ ತಪ್ಪು ಎಂದು ನೋಡುವ ಬದಲು ಅದನ್ನು ಕಲಿಕೆಯ ಅವಕಾಶವಾಗಿ ನೋಡುವ ದೃಷ್ಟಿಕೋನ ಬದಲಾವಣೆ ಮಾಡಿಕೊಳ್ಳಬೇಕು. ಜವಾಬ್ದಾರಿಯನ್ನು ಬೇರೆಯವರ ಮೇಲೆ ಹೊರಿಸ್ಬಿಟ್ಟು ಸೋಲನ್ನು ಅನುಭವಿಸಿ ಕುಗ್ಗಿಕೊಳ್ಳುವುದರ ಬದಲಿ ಅದನ್ನು ಕಲಿಕೆಯ ಅವಕಾಶ ಅಂತ ನಾವು ಭಾವಿಸುವುದರಿಂದ ಯಶಸ್ಸನ್ನು ಕಾಣಬಹುದು.
ನಾವು ಜಗತ್ತನ್ನು ನೋಡುವ ರೀತಿ ಅದು ನಮ್ಮ ವರ್ತನೆಯನ್ನು ನಿರ್ಧರಿಸುತ್ತೆ. ಬಾಹ್ಯ ವ್ಯಕ್ತಿತ್ವಕ್ಕಿಂತ ಪರ್ಸನಾಲಿಟಿ ಎಥಿಕ್, ಆಂತರಿಕ ಚಾರಿತ್ರ ಕ್ಯಾರೆಕ್ಟರ್ ಎಥಿಕ್ ಮುಖ್ಯ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾರೆ. ಈ ಮೆಚ್ಯೂರಿಟಿ ಕಂಟಿನ್ಯೂಮ್ನಲ್ಲಿ ನಾನು ಅಂತನ್ನುವಂತಹ ಒಂದು ಅಸ್ಮಿತೆಯನ್ನು ಸಂಪಾದಿಸಲಿಕ್ಕೆ ಮೊದಲಿನ 3 ಅಭ್ಯಾಸಗಳು ಮುಖ್ಯ ಅಂತ ಹೇಳಿದ್ನಲ್ಲ, ಅದನ್ನು ಒಂದು ಭಾಗ 1 ಅಂತ ಇಟ್ಕೊಳ್ಬಹುದು. ಈ ವೈಯಕ್ತಿಕ ವಿಜಯಕ್ಕೆ ಅಥವಾ ಪ್ರೈವೇಟ್ ವಿಕ್ಟರಿಗೆ ಸಂಬಂಧಿಸಿದ ಮೊದಲ 3 ಅಭ್ಯಾಸಗಳನ್ನು ನಾವೀಗ ನೋಡೋಣ. ಇವು ವ್ಯಕ್ತಿಯನ್ನು ಪರಾವಲಂಬನೆಯಿಂದ ಡಿಪೆಂಡೆನ್ಸಿಂದ ಸ್ವಾವಲಂಬನೆಗೆ ಇಂಡಿಪೆಂಡೆನ್ಸಿಗೆ ಕರೆದೊಯ್ಯುತ್ತೆ. ಮೊದಲನೇ ಅಭ್ಯಾಸ, ಫಸ್ಟ್ ಹ್ಯಾಬಿಟ್, ಕ್ರಿಯಾಶೀಲರಾಗಿರಿ. ಬಿ ಪ್ರೋಆಕ್ಟಿವ್. ನನ್ನ ಜೀವನದ ಜವಾಬ್ದಾರಿ ನನ್ನದು. ಇದು ಕೇವಲ ಚಟುವಟಿಕೆಯಿಂದ ಇರುವುದಲ್ಲ, ಬದಲಾಗಿ ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವೇ ಹೊರುವುದು. ಗ್ರಾಮೀಣ ಭಾಗದಿಂದ ಬಂದ ಒಬ್ಬ ವಿದ್ಯಾರ್ಥಿಗೆ ಇಂಗ್ಲಿಷ್ ಸಂವಹನ ಕಲೆ ತಿಳಿದಿರಲಿಲ್ಲ. ಅವನು ನಾನು ಹಳ್ಳಿಯಿಂದ ಬಂದವನು, ನನಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ಅಸಹಾಯನಾಗಿ ದೂರುತ್ತಾ ಕೂರುವ ಬದಲು, ಇದು ರಿಯಾಕ್ಟಿವ್ ಅಂತ ಅವ್ರು ಹೇಳ್ತಾರೆ, ಪ್ರತಿದಿನ 1 ಗಂಟೆ ಇಂಗ್ಲಿಷ್ ಪತ್ರಿಕೆ ಓದಲು, ಆನ್ಲೈನ್ನಲ್ಲಿ ಉಚಿತ ಭಾಷಾ ತರಗತಿಗಳನ್ನು ಕೇಳಲು ಮತ್ತು ಸ್ನೇಹಿತರೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ನಿರ್ಧರಿಸುತ್ತಾನೆ. ಇದು ಪ್ರೋಆಕ್ಟಿವ್. ಇದರಿಂದ ಅವನು ಕಲಿತುಕೊಳ್ಳುವಂಥದ್ದು ಕಲಿಕೆ. ಪರಿಸ್ಥಿತಿ ನಮ್ಮನ್ನು ನಿಯಂತ್ರಿಸುವ ಬದಲು ನಾವು ಪರಿಸ್ಥಿತಿಯನ್ನು ನಿಯಂತ್ರಿಸುವುದು, ಇದನ್ನು ಕ್ರಿಯಾಶೀಲತೆ ಅಂತ ಹೇಳ್ಬೋದು. ಇಲ್ಲಿ ನಿಯಂತ್ರಣದ ವಲಯವನ್ನು ನಾವು ಗುರುತಿಸ್ಕೊಳ್ಬೇಕು, ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್. ನಾವು ಬದಲಾಯಿಸಲು ಸಾಧ್ಯವಿರುವ ವಿಷಯಗಳ ಮೇಲೆ ಗಮನ ಹರಿಸಬೇಕು. ಉದಾಹರಣೆಗೆ, ಪರೀಕ್ಷೆಯ ಫಲಿತಾಂಶಕ್ಕಿಂತ ನಮ್ಮ ಓದಿನ ತಯಾರಿ ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆ ತುಂಬ ಕಷ್ಟ, ಕ್ಲಿಷ್ಟ, ಅಥವಾ ಪರೀಕ್ಷೆ ಆದಮೇಲೆ ಉದ್ಯೋಗದ ಮಾರುಕಟ್ಟೆಯ ಕುಸಿತ ಈಗಿದೆ, ನನಗೇನು ಸಿಗಲ್ವೇನೋ ಅಂತ ಚಿಂತಿಸ್ತಾ ಕೂರುವ ಬದಲು, ಇದು ಸರ್ಕಲ್ ಆಫ್ ಕನ್ಸರ್ನ್. ಇದು ಯಾವುದೋ ಪರೀಕ್ಷೆ ಕಷ್ಟ ಆಗಿರೋದು, ಉದ್ಯೋಗ ಸಿಗದೇ ಇರೋದು. ಇದರ ಬದಲಿ ಅವರು ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್ ಯಾವುದು? ನಾ ಹೇಳಿದ ಹಾಗೆ ತಮ್ಮ ಸಿದ್ಧತೆ ಮತ್ತು ಕೌಶಲ್ಯಗಳ ಮೇಲೆ ಗಮನ ಹರಿಸಬೇಕು. ಈ ಹ್ಯಾಬಿಟನ್ನು ಬೆಳೆಸ್ಕೊಳ್ಳುವಾಗ ಭಾಷೆಯ ಒಂದು ಬಳಕೆ ಯಾವ ರೀತಿ ಅನ್ನೋದನ್ನು ಗಮನಿಸಿ. ನಮ್ಮ ಜೊತೆಯಲ್ಲಿ ಮಾತಾಡ್ಕೊಳ್ಳೋದಾಗ್ಬೋದು, ಇತರರ ಜೊತೆಯಲ್ಲಿ ಮಾತಾಡ್ಕೊಳ್ಳೋದಾಗ್ಬೋದು. ನಾನು ಏನು ಮಾಡಲಿ ಅನ್ನೋ ಬದಲು, ನಾನು ಇದನ್ನು ಪ್ರಯತ್ನಿಸ್ತೀನಿ, ನಾನು ಹೀಗೆ ಪ್ರಯತ್ನಿಸ್ತೀನಿ ಅಂತ ಹೇಳುವುದು ಕ್ರಿಯಾಶೀಲತೆ. ಪ್ರತಿಕ್ರಿಯಾತ್ಮಕ ವರ್ತನೆ ಬೇಡ. ಸಂಕಷ್ಟ ಬಂದಾಗ ಪರರನ್ನು ದೂಷಿಸದೆ ನಾನು ಇದನ್ನು ಹೇಗೆ ಸರಿಪಡಿಸಬಹುದು ಎಂದು ಯೋಚಿಸುವುದು ಕ್ರಿಯಾಶೀಲತೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೆಚ್ಚಾಗಿ ಸಂದರ್ಭಗಳನ್ನು ಅಥವಾ ಶಿಕ್ಷಕರನ್ನು ದೂಷಿಸ್ತೀವಿ. ಆದರೆ ಕ್ರಿಯಾಶೀಲ ವಿದ್ಯಾರ್ಥಿ ತನ್ನ ಪ್ರತಿಕ್ರಿಯೆಯನ್ನು ತಾನೇ ಆರಿಸ್ಕೊಳ್ತಾನೆ, ಅದಕ್ಕೆ ಜವಾಬ್ದಾರನಾಗಿರ್ತಾನೆ. ಉದಾಹರಣೆಗೆ, ಒಬ್ಬ ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಅಥವಾ ಪಠ್ಯಕ್ರಮ ಕಠಿಣವಾಗಿದೆ ಅಂತ ದೂರುತ್ತಾ ಕೂರೋ ಬದಲಿ, ಕ್ರಿಯಾಶೀಲ ವಿದ್ಯಾರ್ಥಿ ಆನ್ಲೈನ್ ಸಂಪನ್ಮೂಲಗಳನ್ನು, ಯೂಟ್ಯೂಬ್ ಕೋರ್ಸಸ್ಸು ಇತ್ಯಾದಿ ಹುಡುಕುತ್ತಾನೆ, ಗ್ರಂಥಾಲಯಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತಾನೆ. ಈ ಒಂದು ಅಭ್ಯಾಸದ ಅನ್ವಯ ನೋಡಿ ಹೇಗೆ ಅಂತ. ಪರೀಕ್ಷೆಯ ಹಿಂದಿನ ದಿನ ಓದುವ ಬದಲು ಮುಂಚಿತವಾಗಿಯೇ ಯೋಜಿತವಾಗಿ ಸಿದ್ಧತೆ ನಡೆಸುವುದು ಕ್ರಿಯಾಶೀಲತೆಯ ಲಕ್ಷಣ. ನಮ್ಮ ಅನುಮತಿ ಇಲ್ಲದೆ ಯಾರೂ ನಮಗೆ ನೋವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಅಂತನ್ಬಿಟ್ಟು ಎಲಿನಾರ್ ರೂಸ್ವೆಲ್ಟ್ ಅವರ ಒಂದು ಪ್ರಸಿದ್ಧ ಹೇಳಿಕೆ ಇದೆ. ಅದು ಈ ಅಭ್ಯಾಸ, ಮೊದಲನೇ ಅಭ್ಯಾಸಕ್ಕೆ ಒಂದು ಪೂರಕವಾಗಿದೆ. ಎರಡನೇ ಅಭ್ಯಾಸ, ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆರಂಭಿಸಿ. ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್. ಗುರಿ ಸ್ಪಷ್ಟವಾಗಿರಲಿ. ಈ ಅಭ್ಯಾಸ ಮಾನಸಿಕ ಸೃಷ್ಟಿಯ ಹಂತ. ಯಾವುದನ್ನೇ ಆಗಲಿ ಭೌತಿಕವಾಗಿ ನಿರ್ಮಿಸುವ ಮೊದಲು ಮನಸ್ಸಿನಲ್ಲಿ ಅದರ ಕಲ್ಪನೆ ಇರಬೇಕು. ಯಾವುದೇ ಕೆಲಸ ಮಾಡುವ ಮೊದಲು ಅದರ ಅಂತಿಮ ಗುರಿ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿರಬೇಕು. ಮಹಾತ್ಮ ಗಾಂಧೀಜಿ ಅವರ ದಕ್ಷಿಣ ಆಫ್ರಿಕಾದ ಜೀವನವನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಗಾಂಧೀಜಿಯವರು ರೈಲಿನಿಂದ ಹೊರಹಾಕಲ್ಪಡ್ತಾರೆ. ಅವರ ಮುಂದೆ 2 ಆಯ್ಕೆಗಳು ಇರುತ್ತವೆ: ಭಾರತಕ್ಕೆ ವಾಪಸ್ ಹೋಗೋದು ಅಥವಾ ಅವಮಾನವನ್ನು ಸಹಿಸಿಕೊಂಡು ಸುಮ್ಮನಿರೋದು. ಆದರೆ ಅವರು ವರ್ಣಭೇದ ನೀತಿಯನ್ನು ನಿರ್ಮೂಲನೆ ಮಾಡುವುದು ಎಂಬ ಅಂತ್ಯದ ಗುರಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಆ ಗುರಿಯೇ
ಅವರಿಗೆ ಅಹಿಂಸಾತ್ಮಕ ಹೋರಾಟದ ಹಾದಿಯನ್ನು ರೂಪಿಸಿಕೊಡುತ್ತೆ. ಈ ಅಭ್ಯಾಸದ ಕಲಿಕೆ ಅಂತಿಮ ಗುರಿ ಸ್ಪಷ್ಟವಾಗಿದ್ದರೆ ದಾರಿ ಎಷ್ಟೇ ಕಠಿಣವಾಗಿದ್ದರೂ ಗುರಿ ತಲುಪುವುದು ಸಾಧ್ಯ. ಈ ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಳುವಾಗ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ವೈಯಕ್ತಿಕ ಧ್ಯೇಯ ಹೇಳಿಕೆ, ಪರ್ಸನಲ್ ಮಿಷನ್ ಸ್ಟೇಟ್ಮೆಂಟ್ ತಯಾರಿಸಿಕೊಳ್ಳಿ. ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ ಏನಾಗಬೇಕು, ಸಮಾಜದಲ್ಲಿ ಎಂತಹ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬೇಕು ಮತ್ತು ಎಂತಹ ಮೌಲ್ಯಗಳನ್ನು ಹೊಂದಿರಬೇಕು ಎಂಬುದನ್ನು ಯೋಚಿಸಿ ಬರೆದಿಟ್ಟುಕೊಳ್ಳಬೇಕು. ಇದು ನಕ್ಷೆಯಂತೆ ಕೆಲಸ ಮಾಡುತ್ತೆ, ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತೆ, ಕಾಪಾಡುತ್ತೆ. ಅನೇಕ ವಿದ್ಯಾರ್ಥಿಗಳು ಪದವಿ ಮುಗಿಸಿದ ನಂತರ ಏನು ಮಾಡಬೇಕು ಅಂತ ತಿಳಿಯದೆ ಗೊಂದಲದಲ್ಲಿ ಇರ್ತಾರೆ. ಈ ಗುರಿ ನಿರ್ಧಾರ ಆ ಗೊಂದಲವನ್ನು ನಿವಾರಿಸುತ್ತೆ. ಉದಾಹರಣೆಗೆ, ನೀವು BCom ಓದ್ತಾ ಇದ್ದರೆ 3 ವರ್ಷದ ನಂತರ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಮೊದಲೇ ನಿರ್ಧರಿಸೋದು. ಈ ಅಂತ್ಯದ ಗುರಿ ನಿಮ್ಮ ಇಂದಿನ ಪ್ರತಿ ಓದಿನ ಗಂಟೆಯನ್ನು ಅರ್ಥಪೂರ್ಣವಾಗಿಸುತ್ತೆ. ಈ ಅಭ್ಯಾಸದ ಅನ್ವಯ ನಿಮ್ಮ ಸೆಮಿಸ್ಟರ್ ಆರಂಭದಲ್ಲೇ ನಾನು ಎಷ್ಟು ಅಂಕ ಪಡೆಯಬೇಕು ಮತ್ತು ಯಾವ ಕೌಶಲ್ಯ ಕಲಿಬೇಕು ಎಂಬ ಸ್ಪಷ್ಟ ಚಿತ್ರಣ ನಿಮ್ಮ ಬಳಿ ಇರಲಿ. ಸ್ಟೀಫನ್ ಕೋವಿ ಒಂದು ಪ್ರಸಿದ್ಧ ಹೇಳಿಕೆಯನ್ನು ನೀಡ್ತಾರೆ. ನಿಮ್ಮ ಮ್ಯಾನೇಜ್ಮೆಂಟ್ ಎಷ್ಟೇ ಸಮರ್ಥವಾಗಿದ್ದರೂ ನಿಮ್ಮ ಏಣಿಯು ತಪ್ಪುಗೋಡೆಗೆ ಒರಗಿದ್ದರೆ ನೀವು ಇಡುವ ಪ್ರತಿ ಹೆಜ್ಜೆಯೂ ನಿಮ್ಮನ್ನು ತಪ್ಪು ದಿಕ್ಕಿನತ್ತ ವೇಗವಾಗಿ ಕೊಂಡೊಯ್ಯುತ್ತದೆ. 3ನೇ ಅಭ್ಯಾಸ, ಮೊದಲ ಆದ್ಯತೆಯ ಕೆಲಸಗಳಿಗೆ ಮೊದಲ ಮನ್ನಣೆ. ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಸಮಯದ ಸದ್ಬಳಕೆ. ಈ ಅಭ್ಯಾಸ ಸಮಯ ನಿರ್ವಹಣೆಯ ಟೈಮ್ ಮ್ಯಾನೇಜ್ಮೆಂಟ್ ಅತ್ಯುನ್ನತ ಹಂತ. ಕೋವಿ ಇಲ್ಲಿ 4 ಕ್ವಾಡ್ರಂಟ್ಗಳ ಕೋಷ್ಟಕವನ್ನು ಪರಿಚಯಿಸ್ತಾರೆ. ಆ ಗ್ರಾಫ್ನಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರುತ್ತಲ್ಲ, 4 ಕ್ವಾಡ್ರಂಟ್ಗಳಿರ್ತಲ್ಲ, ಆ ಒಂದು ಕ್ವಾಡ್ರಂಟ್ಗಳನ್ನು ಇದು ಮಾಡುವಂಥದ್ದು. ಇಲ್ಲಿ ಎಕ್ಸ್ ಆಕ್ಸಿಸ್ನಲ್ಲಿ 2 ಇರುತ್ತೆ. ಒಂದು ಮುಖ್ಯ ಇಂಪಾರ್ಟೆಂಟ್, ಇನ್ನೊಂದು ಮುಖ್ಯವಲ್ಲ ಅನ್ನುವಂಥದ್ದು. ವೈ ಆಕ್ಸಿಸ್ನಲ್ಲಿ 2 ಇರುತ್ತೆ. ತುರ್ತು ಅರ್ಜೆಂಟ್ ಮತ್ತು ತುರ್ತು ಅಲ್ಲ ಅನ್ನುವಂಥದ್ದು. ಇದರಲ್ಲಿ ಕ್ವಾಡ್ರಂಟ್ 2 ಅಂದರೆ ಮುಖ್ಯ, ಆದರೆ ತುರ್ತು ಅಲ್ಲ ಅನ್ನುವಂಥದ್ದು, ಅದು ಮುಖ್ಯ ಅಂತ ಹೇಳ್ತಾರೆ. ಯಶಸ್ವಿ ವ್ಯಕ್ತಿಗಳು ಈ ವಲಯದಲ್ಲಿ ಹೆಚ್ಚು ಸಮಯ ಕಳೀತಾರೆ. ಉದಾಹರಣೆ, ತಯಾರಿ ಮಾಡುವಂಥದ್ದು, ಓದುವಂಥದ್ದು, ಸಂಬಂಧಗಳ ವೃದ್ಧಿಯನ್ನು ಮಾಡಿಕೊಳ್ಳುವಂಥದ್ದು. ಇದು ಶಿಸ್ತಿನ ಬಗ್ಗೆ ಹೇಳುತ್ತೆ. ವಿದ್ಯಾರ್ಥಿಗಳಿಗೆ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ದೊಡ್ಡ ಅಡ್ಡಿಗಳು. ಉದಾಹರಣೆಗೆ, ನಾಳೆ ಅಸೈನ್ಮೆಂಟ್ ಸಲ್ಲಿಕೆ ಇದೆ, ತುರ್ತು ಮತ್ತು ಮುಖ್ಯ. ಮತ್ತು ಸಂಜೆ ಸ್ನೇಹಿತರೊಂದಿಗೆ ಸಿನಿಮಾ ಇದೆ, ತುರ್ತು ಅಲ್ಲ, ಮುಖ್ಯನೂ ಅಲ್ಲ. ಇಲ್ಲಿ ಸಿನಿಮಾವನ್ನು ತ್ಯಜಿಸಿಬಿಟ್ಟು ಅಸೈನ್ಮೆಂಟ್ ಮುಗಿಸುವುದು ಮೊದಲ ಆದ್ಯತೆ ಆಗಬೇಕು. ಈ ಅಭ್ಯಾಸದ ಅನ್ವಯ ಹೀಗೆ: ದಿನದ ಆರಂಭದಲ್ಲಿಯೇ ನೀವು ಟು ಡೂ ಲಿಸ್ಟ್ ಮಾಡಬೇಕು ಅನ್ನುವಂಥ ಕೆಲಸಗಳ ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ. ಪರೀಕ್ಷೆಯ ತಯಾರಿ, ಆರೋಗ್ಯ ಮತ್ತು ಕೌಶಲ್ಯ ಅಭಿವೃದ್ಧಿ, ಇದಕ್ಕೆ ಹೆಚ್ಚಿನ ಸಮಯ ಮೀಸಲಿಡಿ. ಪರೀಕ್ಷೆಯ ಸಿದ್ಧತೆ. 2 ವಿದ್ಯಾರ್ಥಿಗಳಿದ್ದಾರೆ, ಒಬ್ಬನು ಪರೀಕ್ಷೆ ಹತ್ತಿರ ಬಂದಾಗ ಮಾತ್ರ ಓದ್ತಾನೆ, ಕ್ವಾಡ್ರಂಟ್ 1 ತುರ್ತು. ಇನ್ನೊಬ್ಬ ವಿದ್ಯಾರ್ಥಿ ಸೆಮಿಸ್ಟರ್ ಆರಂಭದಿಂದಲೇ ಪ್ರತಿದಿನ 1 ಗಂಟೆ ವಿಷಯಗಳನ್ನು ಪುನರಾವರ್ತನೆ ಮಾಡ್ತಾನೆ, ಕ್ವಾಡ್ರಂಟ್ 2 ತುರ್ತು ಅಲ್ಲ, ಆದರೆ ಮುಖ್ಯ. ಪರೀಕ್ಷೆಯ ಸಮಯದಲ್ಲಿ ಮೊದಲ ವಿದ್ಯಾರ್ಥಿ ಒತ್ತಡಕ್ಕೆ ಒಳಗಾದರೆ 2ನೇ ವಿದ್ಯಾರ್ಥಿ ನಿರಾಳವಾಗಿ ಪರೀಕ್ಷೆ ಎದುರಿಸ್ತಾನೆ. ಈ ಅಭ್ಯಾಸದ ಕಲಿಕೆಯೇನು? ತಯಾರಿ ಅಥವಾ ಪ್ರಿಪ್ರೇಷನ್ ಎಂಬುದು ಒತ್ತಡವನ್ನು ನಿವಾರಿಸುವ ಏಕೈಕ ಮಂತ್ರ. ನೀವು ಪ್ರಿಪೇರ್ ಆಗಿದ್ದರೆ ಯಾವುದೇ ತುರ್ತು ಸಂಭವಿಸಿದರೂ ನೀವು ನಿರಾಳವಾಗಿ ಅದನ್ನು ಎದುರಿಸಬಹುದು. ಈ 4 ಕ್ವಾಡ್ರಂಟ್ಗಳನ್ನು ಇನ್ನೊಂದು ಸಲ ನೋಡೋಣ. ಮುಖ್ಯ, ಅದರಲ್ಲಿ ತುರ್ತು ಅರ್ಜೆಂಟ್ ಯಾವುದು? ಕ್ವಾಡ್ರಂಟ್ 1 ಬಿಕ್ಕಟ್ಟುಗಳು, ಪರೀಕ್ಷೆ ನಾಳೆ ಇರುವುದು. ಮುಖ್ಯ, ತುರ್ತು ಅಲ್ಲ, ಕ್ವಾಡ್ರಂಟ್ 2 ತಯಾರಿ, ಯೋಜನೆ, ಸಂಬಂಧಗಳ ವೃದ್ಧಿ. ಇಲ್ಲಿ ಯಶಸ್ಸಿನ ರಹಸ್ಯ ಇದೆ. ಈ ಮುಖ್ಯವಲ್ಲ ಅನ್ನೋದನ್ನು ನೋಡೋಣ. ಕ್ವಾಡ್ರಂಟ್ 3 ತುರ್ತು ಆಗಿರುವಂಥದ್ದು, ಕೆಲವು ಫೋನ್ ಕರೆಗಳು, ಅನಗತ್ಯ ಮೀಟಿಂಗ್ಗಳು. ತುರ್ತು ಅಲ್ಲದೆ ಇರುವಂಥದ್ದು ಕ್ವಾಡ್ರಂಟ್ 4 ಸಮಯ ವ್ಯರ್ಥ ಮಾಡುವ ಕೆಲಸಗಳು, ಅತಿಯಾದ ರೀಲ್ಸ್ ನೋಡುವಂಥದ್ದು. ಮುಖ್ಯವಲ್ಲ, ತುರ್ತು ಅಲ್ಲ, ಆದರೂ ಮಾಡ್ತಾ ಹೋಗೋದು, ಅದು ಕ್ವಾಡ್ರಂಟ್ 4. ಇನ್ನು ನಾವು
ಅನ್ನುವಂಥ ಸಾರ್ವಜನಿಕ ವಿಜಯಕ್ಕೆ, ಪಬ್ಲಿಕ್ ವಿಕ್ಟರಿಗೆ ಸಂಬಂಧಿಸಿದ ಮುಂದಿನ 3 ಅಭ್ಯಾಸಗಳನ್ನು ನೋಡೋಣ. ಇದು ಭಾಗ 2. ಈ ಅಭ್ಯಾಸಗಳು ಸ್ವಾವಲಂಬನೆಯಿಂದ ಪರಸ್ಪರ ಅವಲಂಬನೆಗೆ, ಇಂಟರ್ಡಿಪೆಂಡೆನ್ಸ್ಗೆ ಕರೆದೊಯ್ಯುತ್ತವೆ. ಸ್ವಾವಲಂಬಿಯಾದ ನಂತರ ಸಮಾಜದಲ್ಲಿ ಹೇಗೆ ಇತರರೊಂದಿಗೆ ಬೆರೆಯಬೇಕು ಅನ್ನುವಂಥದ್ದು ಇಲ್ಲಿನ ವಿಷಯ. ನೋಡ್ತಾ ಹೋಗೋಣ. 4ನೇ ಅಭ್ಯಾಸ, ಗೆಲುವು ಗೆಲುವು ಚಿಂತನೆ. ಥಿಂಕ್ ವಿನ್ ವಿನ್, ಸಹಕಾರವೇ ಯಶಸ್ಸು. ಈ ಅಭ್ಯಾಸ ಮನುಷ್ಯರ ನಡುವಿನ ಒಪ್ಪಂದಗಳಲ್ಲಿ ಪರಸ್ಪರ ಲಾಭವನ್ನು ಹುಡುಕುವಂಥ ದೃಷ್ಟಿಕೋನ. ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಕಾರ್ಪೊರೇಟ್ ಜಗತ್ತಿನ ಸಹಯೋಗ. ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಗೆ ವಾಪಸ್ ಹಿಂತಿರುಗಿ ಹೋದಾಗ ಕಂಪನಿ ನಷ್ಟದಲ್ಲಿರುತ್ತೆ. ಆಗ ಅವರು ಈ ಕಂಪನಿಯ ವೈರಿ ಅಂತ ಭಾವಿಸಲಾದ ಪರಿಗಣಿಸಲ್ಪಟ್ಟಂಥ ಮೈಕ್ರೋಸಾಫ್ಟ್ ಕಂಪನಿಯ ಬಿಲ್ ಗೇಟ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ. ಇದು ಇಬ್ಬರಿಗೂ ಲಾಭದಾಯಕವಾಗಿತ್ತು. ವಿನ್ ವಿನ್. ಈ ಅಭ್ಯಾಸದಿಂದ ನಾವು ಕಲಿಯುವಂಥದ್ದು, ಸಹಕಾರವು ಸ್ಪರ್ಧೆಗಿಂತ ಹೆಚ್ಚಿನ ಲಾಭವನ್ನು ತರುತ್ತದೆ ಅನ್ನುವಂಥ. ಸ್ಪರ್ಧಾತ್ಮಕ ಜಗತ್ತು ನಾನು ಗೆಲ್ಲಬೇಕು, ನೀನು ಸೋಲ್ಬೇಕು ಅನ್ನುವಂಥ ವಿನ್ ಲೂಸ್ ಮಾದರಿಯನ್ನು ಕಲಿಸುತ್ತೆ. ಆದರೆ ದೀರ್ಘಕಾಲಿಕ ಸಂಬಂಧಗಳಲ್ಲಿ ವಿನ್ ವಿನ್ ಮಾತ್ರ ಕೆಲಸ ಮಾಡುತ್ತೆ. ನಾನು ಗೆಲ್ಲಬೇಕು, ನೀನು ಗೆಲ್ಲಬೇಕು, ಅಥವಾ ನಾವು ಗೆಲ್ಲಬೇಕು. ದೀರ್ಘಕಾಲದ ಯಶಸ್ಸಿಗೆ ಎಲ್ಲರಿಗೂ ಒಳಿತಾಗುವಂಥ ನಿರ್ಧಾರಗಳೇ ಉತ್ತಮ. ವಿದ್ಯಾರ್ಥಿಗಳು ಸಹಪಾಠಿಗಳೊಂದಿಗೆ ಜ್ಞಾನ ಹಂಚಿಕೊಳ್ಳೋದು ಇದಕ್ಕೆ ಉತ್ತಮ ಉದಾಹರಣೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಿಂದೆ ಹೇಳಿದ ಹಾಗೆ ಒಬ್ಬರನ್ನು ಸೋಲಿಸಿ ಗೆಲ್ಲೋದೇ ಶ್ರೇಷ್ಠ ಅನ್ನುವಂಥ ಭ್ರಮೆ ಇರುತ್ತೆ. ಆದರೆ ಜ್ಞಾನ ಹಂಚಿಕೊಂಡಷ್ಟೂ ಬೆಳೆಯುತ್ತೆ. ಉದಾಹರಣೆಗೆ, ಪರೀಕ್ಷಾ ಸಮಯದಲ್ಲಿ ನಿಮ್ಮ ನೋಟ್ಸನ್ನು ಸಹಪಾಠಿಗಳಿಗೆ ನೀಡೋದಕ್ಕೆ ಹಿಂಜರಿಯಬೇಡಿ. ನೀವು ಅವರಿಗೆ ವಿಷಯವನ್ನು ವಿವರಿಸಿದಾಗ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಅವರ ಡೌಟ್ಗಳನ್ನು ಕ್ಲಿಯರ್ ಮಾಡಿದಾಗ ನಿಮ್ಮ ಜ್ಞಾನವೂ ಗಟ್ಟಿಯಾಗುತ್ತೆ. ನಿಮಗೂ ಲಾಭ, ಅವರಿಗೂ ಲಾಭ. ಈ ಒಂದು ಅಭ್ಯಾಸದ ಅನ್ವಯ ಏನು? ಗ್ರೂಪ್ ಡಿಸ್ಕಷನ್ನಲ್ಲಿ ಎಲ್ಲರೂ ಭಾಗವಹಿಸಿ ಜ್ಞಾನ ವೃದ್ಧಿಸಿಕೊಳ್ಳುವ ವಾತಾವರಣ ನಿರ್ಮಿಸಿಕೊಳ್ಳೋದು. ಇನ್ನು 5ನೇ ಅಭ್ಯಾಸವನ್ನು ನೋಡೋಣ. ಮೊದಲು ಇತರರನ್ನು ಅರ್ಥ ಮಾಡಿಕೊಳ್ಳಿ, ನಂತರ ನೀವು ಅರ್ಥವಾಗಲು ಪ್ರಯತ್ನಿಸಿ. ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ದೆನ್ ಟು ಬಿ ಅಂಡರ್ಸ್ಟುಡ್. ಸಂವಹನ ಕಲೆಯ ಬಗ್ಗೆ ಇರುವಂಥ ಅಭ್ಯಾಸ ಇದು. ಸಂವಹನದಲ್ಲಿ ಇದು ಅತ್ಯಂತ ಪ್ರಮುಖ ತತ್ವ. ಬಹುತೇಕರು ಉತ್ತರ ನೀಡಲು ಕೇಳಿಸಿಕೊಳ್ತಾರೆ ವಿನಃ ಅರ್ಥ ಮಾಡಿಕೊಳ್ಳಲು ಅಲ್ಲ. ಸ್ಟೀಫನ್ ಕೋವಿಯವರ ಒಂದು ಪ್ರಸಿದ್ಧ ಹೇಳಿಕೆ ಈ ರೀತಿ ಇದೆ: ಹೆಚ್ಚಿನ ಜನರು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಆಲಿಸುವುದಿಲ್ಲ, ಅವರು ಪ್ರತ್ಯುತ್ತರ ನೀಡುವ ಉದ್ದೇಶದಿಂದ ಆಲಿಸುತ್ತಾರೆ. ಒಂದು ಉದಾಹರಣೆಯನ್ನು ತಗೊಳ್ಬಹುದು. ವೈದ್ಯ ಮತ್ತು ರೋಗಿಯ ಸಂಬಂಧ. ಒಬ್ಬ ರೋಗಿ ವೈದ್ಯರ ಬಳಿ ಹೋದಾಗ ವೈದ್ಯರು ರೋಗಿಯ ಮಾತು ಕೇಳಿಸಿಕೊಳ್ಳದೆ ತಕ್ಷಣ ಔಷಧ ಬರೆದುಕೊಟ್ರೆ ರೋಗಿಗೆ ನಂಬಿಕೆ ಬರೋದಿಲ್ಲ. ಬದಲಾಗಿ ವೈದ್ಯರು ರೋಗಿಯ ನೋವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಎಂಫೆಟಿಕ್ ಲಿಸನಿಂಗ್ ಅಂತ ಹೇಳ್ತಾರೆ. ನಂತರ ಚಿಕಿತ್ಸೆ ನೀಡಿದಾಗ ರೋಗಿಯು ಬೇಗನೆ ಗುಣಮುಖನಾಗುತ್ತಾನೆ. ಈ ಅಭ್ಯಾಸದ ಕಲಿಕೆ ನಾಯಕನಾಗಲು ಮೊದಲು ಉತ್ತಮ ಕೇಳುಗನಾಗಬೇಕು. ಎ ಲೀಡರ್ ಮಸ್ಟ್ ಬಿ ಎ ಗುಡ್ ಲಿಸನರ್. ಇದನ್ನು ವಿಸ್ತರಿಸ್ತಾರೆ. ಸಮಾನಾಂತರ ಆಲಿಸುವಿಕೆ, ಎಂಫೆಟಿಕ್ ಲಿಸನಿಂಗ್. ಇತರರ ಕಣ್ಣಿನಿಂದ ಜಗತ್ತನ್ನು ನೋಡೋದು, ಎದುರಿಗಿರುವ ವ್ಯಕ್ತಿಯ ಭಾವನೆಗಳನ್ನು ಗೌರವಿಸಿ ಆಲಿಸುವುದು. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ. ವಿದ್ಯಾರ್ಥಿಗಳು ಗುಂಪು ಯೋಜನೆಗಳಲ್ಲಿ, ಪ್ರಾಜೆಕ್ಟ್ ವರ್ಕ್ಸ್ ಕೆಲಸ ಮಾಡುವಾಗ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಈ ಕೌಶಲ್ಯ, ಸಂವಹನ ಕಲೆ ಬಳಸಿದರೆ ಸಂಘರ್ಷಗಳು ಕಡಿಮೆ ಆಗುತ್ತವೆ. ಉದಾಹರಣೆ, ನಿಮ್ಮ ಸಹಪಾಠಿ ಒಂದು ತಪ್ಪು ಮಾಡಿದಾಗ ತಕ್ಷಣ ಕೋಪಗೊಳ್ಳುವ ಬದಲು ಅವನು ಯಾಕೆ ಹಾಗೆ ಮಾಡ್ದ ಎಂದು ಅವನ ಕಡೆಯಿಂದ ಯೋಚಿಸುವುದು ಒಳ್ಳೆಯದು. ಅವನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಾಗ ಪರಿಹಾರ ಸುಲಭವಾಗುತ್ತೆ. ಈ ಅಭ್ಯಾಸದ ಅನ್ವಯವನ್ನು ನೋಡೋಣ. ಶಿಕ್ಷಕರ ಅಥವಾ ಪೋಷಕರ ಸಲಹೆಗಳನ್ನು ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಪೂರ್ವಾಗ್ರಹ ಇಲ್ಲದೆ ಓಪನ್ ಮೈಂಡ್ನಲ್ಲಿ ಆಲಿಸುವಂಥದ್ದು. ಇನ್ನು 6ನೇ ಅಭ್ಯಾಸವನ್ನು ನೋಡೋಣ. ಒಕ್ಕೂಟ ಶಕ್ತಿ
ಅಥವಾ ಸಮನ್ವಯ, ಸಿನರ್ಜೈಸ್ ಅಂತ ಹೇಳ್ತಾರೆ. ತಂಡದ ಶಕ್ತಿ. ಇಸ್ರೋದ ಮಂಗಳಯಾನದ ಯಶಸ್ಸಿನ ಹಿಂದೆ ಇದ್ದುದು ಕೇವಲ ಒಬ್ಬ ವಿಜ್ಞಾನಿಯ ಶ್ರಮ ಅಲ್ಲ. ಅಲ್ಲಿ ಭೌತ ವಿಜ್ಞಾನಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಗಣಿತಜ್ಞರು ಮತ್ತು ಆಡಳಿತ ಮಂಡಳಿ ಒಟ್ಟಾಗಿ ಕೆಲಸ ಮಾಡಿದರು. ಪ್ರತಿಯೊಬ್ಬರ ವಿಭಿನ್ನ ಕೌಶಲ್ಯಗಳು ಒಂದಾದಾಗ ಸಿನರ್ಜಿ ಅಂತ ಹೇಳ್ತಾರೆ. ಭಾರತವು ಮೊದಲ ಪ್ರಯತ್ನದಲ್ಲೇ ಮಂಗಳನನ್ನು ತಲುಪಿದ ಮೊದಲ ದೇಶವಾಯಿತು. ಈ ಅಭ್ಯಾಸದ ಕಲಿಕೆ ಗುಂಪು ಕೆಲಸ ವೈಯಕ್ತಿಕ ಸಾಧನೆಗಿಂತ ದೊಡ್ಡ ಚರಿತ್ರೆಯನ್ನೇ ಸೃಷ್ಟಿಸುತ್ತದೆ. ಸೂತ್ರ, ಸ್ಟೀಫನ್ ಕೋವಿ ಅವರು ಒಂದು ಸೂತ್ರವನ್ನು ಹೇಳ್ತಾರೆ. 1+1 ಅಂದರೆ 2 ಮಾತ್ರ ಅಲ್ಲ, ಅದು 11 ಅಥವಾ ಅದಕ್ಕಿಂತ ಹೆಚ್ಚು ಶಕ್ತಿಯನ್ನು ನೀಡಬಲ್ಲದು. ಇದು ಸಮನ್ವಯದ ಶಕ್ತಿ. ಭಿನ್ನಾಭಿಪ್ರಾಯಗಳನ್ನು ಶಕ್ತಿಯಾಗಿ ಬಳಸಿಕೊಂಡು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವುದು ಇದರ ಉದ್ದೇಶ. ಇದು ತಂಡದ ಕೆಲಸ, ಟೀಮ್ ವರ್ಕ್ದ ಅತ್ಯುನ್ನತ ರೂಪ. ಭಿನ್ನಾಭಿಪ್ರಾಯಗಳನ್ನು ದೋಷಗಳು ಎಂದು ಕಾಣುವ ಬದಲು ಅವುಗಳನ್ನು ಹೊಸ ಆಲೋಚನೆಗಳಿಗೆ ಮೂಲವಾಗಿ ಬಳಸಿಕೊಳ್ಳುವುದು ಅದು ಮುಖ್ಯ. ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತಾರೆ. ಒಬ್ಬನೇ ಕೆಲಸ ಮಾಡುವುದಕ್ಕಿಂತ ತಂಡವಾಗಿ ಕೆಲಸ ಮಾಡುವುದು ದೊಡ್ಡ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ. ಉದಾಹರಣೆ ಇನ್ನೊಂದು ತಗೊಳ್ಬಹುದು. ಒಂದು ಕಾಲೇಜ್ ಫೆಸ್ಟ್ ಆಯೋಜಿಸುವಾಗ ಒಬ್ಬ ವಿದ್ಯಾರ್ಥಿ ಮಾರ್ಕೆಟಿಂಗ್ನಲ್ಲಿ ಉತ್ತಮ ಇರಬಹುದು, ಇನ್ನೊಬ್ಬ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ. ಇಬ್ಬರೂ ಸೇರಿದಾಗ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಈ ಅಭ್ಯಾಸದ ಅನ್ವಯ ಸ್ಟಡಿ ಗ್ರೂಪ್ಗಳನ್ನು ಮಾಡಿಕೊಳ್ಳೋದು. ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯದಲ್ಲಿ ಪ್ರಾವೀಣ್ಯತೆ ಇರುತ್ತಲ್ಲ, ಅದನ್ನು ಹಂಚಿಕೊಂಡಾಗ ಇಡೀ ಗುಂಪಿನ ಫಲಿತಾಂಶ ಸುಧಾರಿಸುತ್ತೆ. ಇನ್ನು ಒಂದೇ ಒಂದು ಅಭ್ಯಾಸ ಇರುತ್ತೆ. ಇದನ್ನು 3ನೇ ಭಾಗದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ನವೀಕರಣ, ರಿನ್ಯೂವಲ್. 7ನೇ ಅಭ್ಯಾಸ ನವೀಕರಣ. ಇದೇನು? ಗರಗಸಕ್ಕೆ ಹರಿತ ನೀಡಿ, ಶಾರ್ಪನ್ ದಿ ಸಾ. ನಿರಂತರ ಸುಧಾರಣೆ ಇದರ ಗುರಿ. ಇದು ಉಳಿದ 6 ಅಭ್ಯಾಸಗಳನ್ನು ಜೀವಂತವಾಗಿ ಇಡುವಂಥ ಅಭ್ಯಾಸ. ನಮ್ಮ ಸಾಮರ್ಥ್ಯವನ್ನು ನಾವು ನವೀಕರಿಸಿಕೊಳ್ಳಬೇಕು. ನಮ್ಮ ಅತ್ಯಂತ ದೊಡ್ಡ ಆಸ್ತಿ ಎಂದರೆ ಅದು ನಾವೇ. ನಮ್ಮನ್ನು ನಾವು ನಿರಂತರವಾಗಿ ಸುಧಾರಿಸಿಕೊಳ್ಳಬೇಕು. ಇದು 4 ಆಯಾಮಗಳಲ್ಲಿ ನಡೆಯಬೇಕು. ದೈಹಿಕ ವ್ಯಾಯಾಮ, ಉತ್ತಮ ಪೌಷ್ಟಿಕ ಆಹಾರ ಮತ್ತು ನಿದ್ರೆ. 2ನೇ ಆಯಾಮ ಮಾನಸಿಕ, ಓದುವುದು, ಬರೆಯೋದು ಮತ್ತು ಕಲಿಯುವುದು, ವಾಚನ, ಲೇಖನ, ಕಲಿಕೆ. 3ನೇ ಆಯಾಮ ಆಧ್ಯಾತ್ಮಿಕ, ಧ್ಯಾನ ಅಥವಾ ಮೌಲ್ಯಗಳ ಚಿಂತನೆ, ಪುನರ್ವಿಮರ್ಶೆ, ಸ್ಪಷ್ಟತೆ. 4ನೇದು ಸಾಮಾಜಿಕ ಅಥವಾ ಭಾವನಾತ್ಮಕ, ಇತರರೊಂದಿಗೆ ಅರ್ಥಪೂರ್ಣ ಸಂಬಂಧ ಹೊಂದುವುದು, ಇತರರಿಗೆ ಸೇವೆ ಸಹಾಯ ಮಾಡುವುದು ಮತ್ತು ಉತ್ತಮ ಸಂಬಂಧ ಹೊಂದುವುದು. ಇದನ್ನು ಅನುಭೂತಿ, ಎಂಪತಿ ಅಂತ ಹೇಳ್ತಾರೆ. ಗರಗಸ ಮೊಂಡಾಗಿದ್ದರೆ ಮರ ಕತ್ತರಿಸಲು ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ದೇಹ ಮತ್ತು ಮನಸ್ಸು ಸುಸ್ತಾಗಿದ್ದರೆ ಯಶಸ್ಸು ಸಿಗೋದಿಲ್ಲ. ಉದಾಹರಣೆಗೆ, ನಿರಂತರವಾಗಿ 10 ಗಂಟೆ ಓದುವ ಬದಲು ಮಧ್ಯೆ ಮಧ್ಯೆ ವಿರಾಮ ತೆಗೆದುಕೊಳ್ಳೋದು, ಧ್ಯಾನ ಮಾಡೋದು, ವ್ಯಾಯಾಮ ಮಾಡೋದು ಮತ್ತು ಪೌಷ್ಟಿಕ ಆಹಾರ ಸೇವಿಸುವಂಥದ್ದು. 4 ಆಯಾಮಗಳು ಮುಖ್ಯ. ಈ ಅಭ್ಯಾಸದ, ನಿರಂತರ ಸುಧಾರಣೆಯ ಅಭ್ಯಾಸದ ಅನ್ವಯ ಏನು? ಪರೀಕ್ಷೆಯ ಒತ್ತಡದ ನಡುವೆಯೂ ದಿನಕ್ಕೆ ಕನಿಷ್ಠ 20 ನಿಮಿಷ ದೈಹಿಕ ಚಟುವಟಿಕೆ ಅಥವಾ ನೆಚ್ಚಿನ ಹವ್ಯಾಸದಲ್ಲಿ ತೊಡಗುವುದು. ಇದು ನಿಮ್ಮ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕ್ರೀಡಾಪಟುಗಳ ಜೀವನವನ್ನು ನೀವು ಉದಾಹರಣೆಗೆ ತೆಗೆದುಕೊಳ್ಳಬಹುದು. ವಿರಾಟ್ ಕೊಹ್ಲಿ ಅವರಂಥ ಶ್ರೇಷ್ಠ ಕ್ರಿಕೆಟಿಗರು ಪಂದ್ಯ ಇಲ್ಲದ ದಿನಗಳಲ್ಲೂ ಜಿಮ್ನಲ್ಲಿ ಕಳೆಯುತ್ತಾರೆ ಮತ್ತು ಅಭ್ಯಾಸ ಮಾಡುತ್ತಾರೆ. ಅವರು ತಮ್ಮ ದೇಹ ಮತ್ತು ಕೌಶಲ್ಯವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳದಿದ್ದರೆ, ಶಾರ್ಪನಿಂಗ್ ದಿಸ, ಅವರು ಮೈದಾನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಈ ಅಭ್ಯಾಸದ ಕಲಿಕೆ, ನಿರಂತರ ಕಲಿಕೆ ಮತ್ತು ಸ್ವ ಸುಧಾರಣೆಯೇ ಯಶಸ್ಸಿನ ಜೀವನಾಡಿ. ಪದವಿ ವಿದ್ಯಾರ್ಥಿಗಳಿಗೆ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಪುಸ್ತಕ ಕೇವಲ ಸಿದ್ಧಾಂತವಲ್ಲ, ಇದು ಜೀವನ ಕ್ರಮ. ಇಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಅಂಕಗಳು ಸಾಲೋದಿಲ್ಲ. ಚಾರಿತ್ರ್ಯ ಅಥವಾ ಕ್ಯಾರೆಕ್ಟರ್, ಅದರ
ಪ್ರಾಮುಖ್ಯತೆ. ಕೋವಿಯವರ ಪ್ರಕಾರ ದೀರ್ಘಕಾಲಿಕ ಯಶಸ್ಸು ನಿಮ್ಮ ಪ್ರತಿಭೆಗಿಂತ ನಿಮ್ಮ ಪ್ರಾಮಾಣಿಕತೆ ಮತ್ತು ನಂಬಿಕೆಯ ಮೇಲೆ ನಿಂತಿದೆ. ಸಮಯ ನಿರ್ವಹಣೆ. ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಂತಹ ಅನಗತ್ಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡದೆ ಎರಡನೇ ಕ್ವಾಡ್ರೆಂಟ್ನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಪ್ರೇರೇಪಿಸುತ್ತೆ. ಈಗ ಮುಕ್ತಾಯಕ್ಕೆ ಬರೋಣ. ಸ್ಟೀಫನ್ ಕೋವಿಯವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ 7 ಅಭ್ಯಾಸಗಳು ಸಾರ್ವಕಾಲಿಕ ಮೌಲ್ಯಗಳನ್ನು ಹೊಂದಿವೆ. ಇವುಗಳನ್ನು ಅಳವಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಏಕೆಂದರೆ ಇದು ನಮ್ಮ ಹಳೆಯ ಸಾರಾಸಗಟು ಪದ್ಧತಿಗಳನ್ನು ಮುರಿಯುವುದನ್ನು ಬಯಸುತ್ತೆ. ಆದರೆ ಯಾವ ವಿದ್ಯಾರ್ಥಿ ಈ ಅಭ್ಯಾಸಗಳನ್ನು ತನ್ನ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳುತ್ತಾನೋ ಅವನು ಕೇವಲ ಉತ್ತಮ ಉದ್ಯೋಗಿಯಷ್ಟೇ ಅಲ್ಲದೆ ಸಮಾಜದ ಜವಾಬ್ದಾರಿಯುತ ಪ್ರಜೆಯೂ ಆಗುತ್ತಾನೆ. ಈ 7 ಅಭ್ಯಾಸಗಳು ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳನ್ನು ತಂದುಕೊಡುವುದಿಲ್ಲ, ಬದಲಾಗಿ ಕಾರ್ಪೊರೇಟ್ ಜಗತ್ತಿಗೆ ಅಥವಾ ಉದ್ಯಮಶೀಲತೆಗೆ ಬೇಕಾದ ಲೈಫ್ ಸ್ಕಿಲ್ಸ್ ಅಥವಾ ಜೀವನ ಕೌಶಲ್ಯಗಳನ್ನು ಒದಗಿಸುತ್ತವೆ. ಸ್ಟೀಫನ್ ಕೋವಿಯವರ ಈ ತತ್ವಗಳು ಒಬ್ಬ ವಿದ್ಯಾರ್ಥಿಗಳನ್ನು ಕೇವಲ ಉದ್ಯೋಗ ಆಕಾಂಕ್ಷಿಯನ್ನಾಗಿ ಮಾಡದೆ ಸಮಾಜಕ್ಕೆ ಕೊಡುಗೆ ನೀಡುವ ನಾಯಕನನ್ನಾಗಿ ರೂಪಿಸುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ಟೀಫನ್ ಕೋವಿಯವರು ಮಂಡಿಸಿರುವ 7 ಅಭ್ಯಾಸಗಳು ವ್ಯಕ್ತಿಯ ಜೀವನದ ಸಮಗ್ರ ಅಭಿವೃದ್ಧಿಗೆ ಬೇಕಾದ ನೀಲನಕ್ಷೆಯಾಗಿವೆ. ಇವುಗಳನ್ನು ಕೇವಲ ಓದುವ ಮಾಹಿತಿಯನ್ನಾಗಿ ಪರಿಗಣಿಸದೆ ದೈನಂದಿನ ಜೀವನದ ಶಿಸ್ತಾಗಿ ಅಳವಡಿಸಿಕೊಳ್ಳುವುದು ಇಂದಿನ ಕಾಲದ ಅವಶ್ಯಕತೆಯಾಗಿದೆ. ವಿಶೇಷವಾಗಿ ಪದವಿ ಹಂತದಲ್ಲಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ನಿರ್ಣಾಯಕ ಕಾಲಘಟ್ಟ. ಈ ಹಂತದಲ್ಲಿ ರೂಪಿಸಿಕೊಳ್ಳುವ ಅಭ್ಯಾಸಗಳೇ ಭವಿಷ್ಯದ ವೃತ್ತಿಜೀವನ ಮತ್ತು ಸಾಮಾಜಿಕ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತವೆ. ಕೋವಿಯವರ ಈ ತತ್ವಗಳು ಪರಿಣಾಮಕಾರಿತ್ವ, ಎಫೆಕ್ಟಿವ್ನೆಸ್ ಎಂಬ ಪರಿಕಲ್ಪನೆಯನ್ನು ಪುನರ್ವ್ಯಾಖ್ಯಾನಿಸುತ್ತವೆ. ಅದು ಕೇವಲ ಕೆಲಸವನ್ನು ಮುಗಿಸುವುದಲ್ಲ, ಬದಲಾಗಿ ನಮ್ಮ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಾ ದೀರ್ಘಕಾಲದ ಸುಸ್ಥಿರತೆಯನ್ನು ಸಾಧಿಸುವುದಾಗಿದೆ. ಇದನ್ನು P/PC ಬ್ಯಾಲೆನ್ಸ್, ಪ್ರೊಡಕ್ಷನ್ ವರ್ಸಸ್ ಪ್ರೊಡಕ್ಷನ್ ಕ್ಯಾಪಬಿಲಿಟಿ ಎಂದು ಹೇಳ್ತಾರೆ. ವಿದ್ಯಾರ್ಥಿಗಳು ಈ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕೇವಲ ಶೈಕ್ಷಣಿಕ ಸಾಧನೆ ಮಾಡುವುದಲ್ಲದೆ ನಾಯಕತ್ವದ ಗುಣಗಳು, ಭಾವನಾತ್ಮಕ ಬುದ್ಧಿವಂತಿಕೆ ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಪರಸ್ಪರ ಸಹಕಾರದ ಮನೋಭಾವವನ್ನು ಬೆಳೆಸಿಕೊಳ್ಳಬಹುದು. ಇದು ಅಂತಿಮವಾಗಿ ಸಮಾಜಕ್ಕೆ ಅತ್ಯಂತ ಮೌಲ್ಯಯುತ ಮತ್ತು ನೈತಿಕವಾಗಿ ಬಲಿಷ್ಠವಾದ ಮಾನವ ಸಂಪನ್ಮೂಲವನ್ನು ನೀಡಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಈ 7 ಅಭ್ಯಾಸಗಳು ಕೇವಲ ವ್ಯಕ್ತಿಗತ ಯಶಸ್ಸಿನ ಮಂತ್ರಗಳಲ್ಲ, ಬದಲಾಗಿ ಸುಸಂಸ್ಕೃತ ಸಮಾಜ ನಿರ್ಮಾಣದ ಅಡಿಪಾಯಗಳಾಗಿವೆ. ಕೋವಿ ಅವರು ಬಂಗಾರದ ಮೊಟ್ಟೆ ಇಡುವ ಬಾತುಕೋಳಿಯ ಕಥೆಯ ಮೂಲಕ ಪ್ರಮುಖ ಅಂಶವೊಂದನ್ನು ವಿವರಿಸುತ್ತಾರೆ. ಇದೇ ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧಿಸಿದಂತೆ ಅವರ P/PC ಬ್ಯಾಲೆನ್ಸ್ ಸೂತ್ರ. ಇಲ್ಲಿ P ಅಂದರೆ ಪ್ರೊಡಕ್ಷನ್, ಪರೀಕ್ಷೆಯಲ್ಲಿನ ಫಲಿತಾಂಶ ಅಥವಾ ಅಂಕಗಳು. PC ಅಂದರೆ ಪ್ರೊಡಕ್ಷನ್ ಕ್ಯಾಪಬಿಲಿಟಿ, ಅಂಕ ಪಡೆಯಲು ಬೇಕಾದ ನಿಮ್ಮ ಜ್ಞಾನ, ಮೆದುಳು ಮತ್ತು ಆರೋಗ್ಯ. ಕೇವಲ P ಅಥವಾ ಅಂಕಗಳ ಹಿಂದೆ ಬಿದ್ದು ತಮ್ಮ ಆರೋಗ್ಯ ಮತ್ತು ನಿಜವಾದ ಕಲಿಕೆ PCಯನ್ನು ಕಡೆಗಣಿಸಿದರೆ ಭವಿಷ್ಯದಲ್ಲಿ ಅವರು ಬಂಗಾರದ ಮೊಟ್ಟೆ ಪಡೆಯುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾರೆ. ನಿಜವಾದ ಕಲಿಕೆಯನ್ನು PC ಕಡೆಗಣಿಸಿದರೆ ದೀರ್ಘಕಾಲಿಕವಾಗಿ ಯಶಸ್ಸು ಸಿಗೋದಿಲ್ಲ. ಪುಸ್ತಕದ ಒಟ್ಟಾರೆ ಸಾರಾಂಶವನ್ನು ನೋಡೋಣ. ಇದು ವಿದ್ಯಾರ್ಥಿ ಜೀವನಕ್ಕೆ ಮಾರ್ಗದರ್ಶಿ. ನಾವು ಮಾಡುವ ಕೆಲಸಗಳೇ ನಮ್ಮ ವ್ಯಕ್ತಿತ್ವವಾಗಿರುತ್ತವೆ. ಶ್ರೇಷ್ಠತೆ ಎಂಬುದು ಕೇವಲ ಒಂದು ಕೃತ್ಯವಲ್ಲ, ಅದೊಂದು ಅಭ್ಯಾಸ ಅನ್ನುವಂಥ ಅರಿಸ್ಟಾಟಲ್ನ ಹೇಳಿಕೆಯನ್ನು ಕೋವಿ ಬಳಸಿಕೊಳ್ತಾರೆ. ಸ್ಟೀಫನ್ ಕೋವಿಯವರ ಈ 7 ಅಭ್ಯಾಸಗಳು ಸಾರ್ವಕಾಲಿಕ ಮೌಲ್ಯಗಳನ್ನು ಹೊಂದಿವೆ. ಇವು ಕೇವಲ ವ್ಯಕ್ತಿಗತ ಯಶಸ್ಸಿನ ಮಂತ್ರಗಳಲ್ಲ, ಬದಲಾಗಿ ಸುಸಂಸ್ಕೃತ ಸಮಾಜದ ನಿರ್ಮಾಣದ ಅಡಿಪಾಯಗಳಾಗಿವೆ. ಯಾವ ವಿದ್ಯಾರ್ಥಿ ಈ ತತ್ವಗಳನ್ನು ತನ್ನ ಚಾರಿತ್ರ್ಯದ ಭಾಗವನ್ನಾಗಿಸಿಕೊಳ್ಳುತ್ತಾನೋ ಅವನು ಜಗತ್ತಿನ ಯಾವುದೇ ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಯಶಸ್ಸು ಎಂಬುದು ಗಮ್ಯಸ್ಥಾನ ಅಲ್ಲ, ಅದು ನಿರಂತರ ಸಾಗುವಂಥ ಹಾದಿ. ಈ ಪುಸ್ತಕದಿಂದ ನಾವು ಪಡೆಯುವ ಪ್ರಮುಖ ಕಲಿಕೆಗಳು ಅಥವಾ
ಕೀ ಟೇಕ್ಅವೇಸ್. ವೈಯಕ್ತಿಕ ವಿಜಯ 3 ಮಾತ್ರ. ಮೊದಲನೆಯದು ವೈಯಕ್ತಿಕ ವಿಜಯ, ಪ್ರೈವೇಟ್ ವಿಕ್ಟರಿ, ಸ್ವಯಂ ಶಿಸ್ತು. 3 ಅಂಶಗಳಿವೆ. ಕ್ರಿಯಾಶೀಲತೆ, ಸಂದರ್ಭಗಳಿಗೆ ದಾಸರಾಗಬೇಡಿ, ನಿಮ್ಮ ಪ್ರತಿಕ್ರಿಯೆಯನ್ನು ನೀವೇ ಆರಿಸಿಕೊಳ್ಳಿ. ದೂರದೃಷ್ಟಿ, ಪ್ರತಿ ಕೆಲಸದ ಹಿಂದೆಯೂ ಒಂದು ಸ್ಪಷ್ಟ ಗುರಿ ಇರಲಿ, ವೈಯಕ್ತಿಕ ಧ್ಯೇಯ ಹೇಳಿಕೆ. ಆದ್ಯತೆ, ಮುಖ್ಯವಾದ ಕೆಲಸಗಳಿಗೆ ಮೊದಲು ಸಮಯ ಮೀಸಲಿಡಿ, ಕ್ವಾಡ್ರೆಂಟ್ 2. ಎರಡನೆಯ ಕಲಿಕೆ ಸಾರ್ವಜನಿಕ ವಿಜಯ, ಪಬ್ಲಿಕ್ ವಿಕ್ಟರಿ, ನಾಯಕತ್ವ. ಇದರ 3 ಅಂಶಗಳು. 1 ಪರಸ್ಪರ ಲಾಭ, ನಾನೂ ಗೆಲ್ಲಬೇಕು ನೀವೂ ಗೆಲ್ಲಬೇಕು ಎಂಬ ಮನೋಭಾವ ಬೆಳೆಸಿಕೊಳ್ಳಿ. 2 ಸಂವಹನ, ಮೊದಲು ಎದುರಿಗಿರುವವರ ಮಾತನ್ನು ಪೂರ್ವಾಗ್ರಹ ಇಲ್ಲದೆ ಆಲಿಸಿ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. 3ನೇ ಅಂಶ ಸಮನ್ವಯ, ತಂಡದ ಶಕ್ತಿಯನ್ನು ಬಳಸಿ ಭಿನ್ನಾಭಿಪ್ರಾಯಗಳಿಂದ ಹೊಸ ಸಾಧ್ಯತೆಗಳನ್ನು ಹುಡುಕಿ. 3ನೆಯ ಪ್ರಮುಖ ಕಲಿಕೆ ಕೀ ಟೇಕ್ಅವೇ, ನಿರಂತರ ನವೀಕರಣ, ಕಂಟಿನ್ಯೂಸ್ ರಿನ್ಯೂವಲ್. ಇದರಲ್ಲಿ 2 ಅಂಶಗಳಿವೆ. ಸಮತೋಲನ, ದೇಹ, ಮನಸ್ಸು, ಆತ್ಮ ಮತ್ತು ಸಾಮಾಜಿಕ ಸಂಬಂಧಗಳನ್ನು ನಿರಂತರವಾಗಿ ಸುಧಾರಿಸಿಕೊಳ್ಳಿ. 2ನೇ ಅಂಶ ಕೌಶಲ್ಯ ವೃದ್ಧಿ, ಬದಲಾಗುತ್ತಿರುವ ಜಗತ್ತಿಗೆ ತಕ್ಕಂತೆ ನಿಮ್ಮ ಜ್ಞಾನದ ಗರಗಸಕ್ಕೆ ಸದಾ ಹರಿತ ನೀಡಿ. ಸೊ ನೀವು ಜಗತ್ತನ್ನು ಹೇಗೆ ನೋಡಬೇಕು ಹಾಗೆ ವರ್ತಿಸ್ತೀರಾ. ಆದ್ದರಿಂದ ಜಗತ್ತನ್ನು ನೋಡುವಂಥ ದೃಷ್ಟಿಕೋನ, ಆ ಪ್ಯಾರಡೈಮ್ ಶಿಫ್ಟ್ ಆಗಬೇಕು. ಆ ದೃಷ್ಟಿಕೋನದಲ್ಲಿ ಕ್ರಾಂತಿ ಆಗಬೇಕು, ಪ್ಯಾರಡೈಮ್ ಶಿಫ್ಟ್ ಆಗಬೇಕು.